ಹಾಸನ ಜಿಲ್ಲೆ ದೊಡ್ಡಮಂಡಿಮಳಿ ಗ್ರಾಮ. ನಮ್ಮ ಯಜಮಾನಿಗೆ ತುಂಬ ಹುಷಾರಿರಲಿಲ್ಲ, ಕಿಡ್ನಿದು ಮತ್ತು ಶುಗರು, BP ಪ್ರತಿಯೊಂದೂ ಅವ್ರಿಗೆ ಇದಾಗಿತ್ತು. ನಾನೊಂದ್ಸಲ ಬಂದು ಅಮ್ಮನ ಹತ್ರ ಕೇಳ್ಕೊಂಡು ಹೋಗಿದ್ದೆ, ಆ ಥರ ಏನಾದ್ರು ಎಲ್ಲರೂ ಒಳ್ಳೇದಾದರೆ ಕರ್ಕೊಂಡು ಬರ್ತೀನಿ ಅಂತ. ಆಮೇಲೆ ಫೇಸ್ಬುಕ್ಕಲ್ಲಿ ಬರ್ತಾಯಿತ್ತು, ಇವ್ರಿಗೆ ಒಂದು 2-3 ದಿವಸ ನೈಟು ಫೋನಲ್ಲಿ ಹಾಕ್ಕೊಟ್ಟೆ ನೋಡಿರಿ ಇದನ್ನ ಅಂತ. ಅವ್ರ ಮನಸ್ಸಿಗೆ ಏನು ಅನ್ನಿಸ್ತಾ ನನಗೆ ಹುಷಾರಾಗಿದೆ, ನಾವೇ ಹೋಗೋಣ ಬಾ ಅಂತೇಳಿ ಇವತ್ತು ಬರಬೇಕು ಅಂತ ಬಂದಿದ್ದೀವಿ. ಸ್ವಲ್ಪ ಇದ್ದಿದ್ರಲ್ಲಿ ನಿದ್ದೆ ನೀಟಾಗಿ ಗೊತ್ತಾಯಿದೆ, ಸ್ವಲ್ಪ ಕಿಡ್ನಿದು ಪರವಾಗಿಲ್ಲ ಅನ್ನಂಗಾಯಿತು. ಆಮೇಲೆ ಚೆಕ್ ಮಾಡೋ ರಿಪೋರ್ಟಲ್ಲಿ ಸ್ವಲ್ಪ ಕಮ್ಮಿನೂ ಅನ್ನಿಸ್ತು. ಆಮೇಲೆ ನಂಬಿಕೆ ಬಂತು, ಆ ಸನ್ನಿಧಾನಕ್ಕೆ ನಾವು ನಡ್ಕೋಬೇಕು ಇದೆ. ಅದು ನಡ್ಕೊಂಡು ಇನ್ನೂ ಸ್ವಾಮಿಯವ್ರು ನೋಡಿ ಒಟ್ಟು ಧನ್ಯರಾಗೋಗ್ಬೇಕು ಅಂತ ಹೇಳಿ ಬಂದಿದ್ವಿ. ಸಂಸಾರ ಚೆನ್ನಾಗಿ ಕೊಡುತ್ತೆ. ಅಲ್ಲಿನ ಕೃಷ್ಣ ಜಯಂತಿನ ನೋಡೋಣ ಆಡೋದೊಂದು ರಾಂಗ್ ರೂಟಾಗಿ ಬಂದು ಹೊಡೆದ ಹಿಂದೆ ನನ್ ಗೊತ್ತಿದ್ದಪ್ಪ, ಮುಂದೆ ಅವ್ನು ಬಂದು ಗುದ್ದಾಗಂಟ ನಮ್ಗೆ ಗೊತ್ತಿಲ್ಲ, ಆದ್ರೆ ಏನೂ ಆಗಿಲ್ಲ. ಯಾರಿಗೇನು ಏಟ್ ಆಗ್ಲಿಲ್ಲ. ಗಾಡಿ ಸ್ಟಿಕ್ಕರ್ ಹಿಂಗೆ ಹಾಕಿದ್ಯಾ? ನನ್ನ ಹಾಕಿದ್ಯಾ? ಹ್ಞೂನಪ್ಪ. ನಮ್ಮ ಅಪ್ಪ ನಾನು ಹಾಕ್ಲಿಲ್ಲ ಅಂದ್ರೆ ನಂಗೆ ಅಮ್ಮ ಅಪ್ಪ ಇಲ್ಲ, ನೀವೇ ನಂಗೆ ಅಮ್ಮ ಅಪ್ಪ. ಏನು ತಪ್ಪು ಮಾಡಿರುವ? ಅದೇ ಇವ್ರ ಅಣ್ಣ ಮಾತ್ರ ಮಾಡ್ತಿದ್ರು ಅವಾಗ ಅಮ್ಮನ ಬೇಡ್ಕೊಂಡಿದ್ದೆ. ಅವಾಗ ಅಮ್ಮ ಸ್ವಲ್ಪ ವ್ಯಾಪಾರಕ್ಕೆ ಕೆಲಸಕ್ಕೆ ಮಾಡಿದ್ರು. ಆಮೇಲೆ ಇವ್ರ ಪಾಪ ಇವ್ರ ಅಣ್ಣ ಯಾವಾಗಲೂ ಮಾಡೋದಕ್ಕೆ ಭಯ ಬೀಳೋರು. ಕಾಸು ಮುಖ ನೋಡಿದಾಗ ಇವ್ರಿಗೇನೋ ಆಸೆ ಬಂದಿತ್ತು, ಏನೋ ಗೊತ್ತಿಲ್ಲ. ಅಂಗಡಿಯಾಗ ನಿಂತ್ಕೊಂಡು ಇಷ್ಟಕ್ಕಿತ್ತ ಹೋಗಿ ಬಂದು ಎಷ್ಟಕ್ಕಿತ್ತ ಅರ್ಕೆ ಹೊಸ್ಕೊಂಡಿದ್ದೆ ಅಮ್ಮೆ, ಒಂದು ಅಷ್ಟೋ ಕಾಸು ಕೊಡೋಕು ಅಂತ ಇದ್ದೆ ಅಂತ ಅಂದ. ನಾನಿದ್ಕೊಂಡು ಹಂಗೆಲ್ಲ ಅನ್ಬಾರ್ದಪ್ಪ, ಕೊಡೋದು ಆಯಮ್ಮನು ಮತ್ತೆ ಹಿಂಗೆ ಅಂತೀಯಲ್ಲ, ಹೋಗ್ಲಿ ಬಿಡು, ವ್ಯಾಪಾರನೂ ಬೇಡ, ಹೋಗೋದು ಬೇಡ ಅಂತಂದೆ. ಅವತ್ತಿಂದ ಕೆಲಸನೂ ಇಲ್ಲ, ವ್ಯಾಪಾರನೂ ಇಲ್ಲ. ಬಿದ್ದು ಬಂದ. ನಾವು ದೇವರಾಜ್ ಅಂತ ಬೆಂಗಳೂರಲ್ಲಿ BHL ಕೆಲಸ ಮಾಡ್ತಾ ಇದ್ದೆ. ಸೊ ಅವತ್ತಿಂದ ನನಗೆ ನಮ್ಮ ಮಗುಗೆ ದೊಡ್ಡ ಮಗನಿಗೆ ಒಂದು 3-4 ವರ್ಷ ಮಕ್ಕಳು ಇರಲಿಲ್ಲ. ಸೊ ಹಾಗಾಗಿ ನಾನು ನಮ್ಮ ಮಗನಿಗೆ ಸೊಸೆನ ಮಗನ ಕರ್ಕೊಬಂದು ತಾಯಿನ ಪೂಜೆ ಮಾಡಿಸಿ ಎಲ್ಲ ಇದು ಮಾಡಿ ಕರ್ಕೊಂಡೋಗಿ ನಮ್ಮ ತಾಯಿಗೆ ಏಜ್ಡ್ 87 ವರ್ಷ. ಆ ತಾಯಿಗೆ ಇಲ್ಲಿ ಬಂದು ಅಮ್ಮನದು ತೀರ್ಥ ತಗೊಂಡು ಪ್ರಸಾದ ಹಾಕಿ ಊರಲ್ಲಿ ಯಾವಾಗಲೂ ಊಟ ಮಾಡಿದ್ರೆ 5 ನಿಮಿಷಕ್ಕೆ ವಾಮಿಟ್ ಆಗ್ತಾಯಿತ್ತು, 5 ನಿಮಿಷ ಇರ್ತಿರಲಿಲ್ಲ. 87 years ಅವರು. ಸೊ ಹಾಗಾಗಿ ಇಲ್ಲಿ ಅಮ್ಮ ತೀರ್ಥ ತಗೊಂಡು ಹಾಕಿದ್ಮೇಲೆ ವಾಮಿಟ್ ಎಲ್ಲ ನಿಂತಿದೆ, ಆರಾಮಾಗಿದ್ದಾರೆ, ಹೊರಗೋಗಿದ್ದಾರೆ. 87 ವರ್ಷ. ಹಾಗೆಯೇ ನಮ್ಮ ದೊಡ್ಡ ಮಗನಿಗೆ ಇಲ್ಲಿ ಬಂದು ಒಂದೇ ಸರಿ ಕರ್ಕೊಬಂದು ದೊಡ್ಡ ಮಗ ಸೊಸೆನ ಇಲ್ಲಿ ಬಂದು ಆಮೇಲೆ ತೀರ್ಥ ಹಾಕ್ಸ್ಕೊಂಡು ಪೂಜೆ ಮಾಡಿಸ್ಕೊಳ್ಳೋದ್ಮೇಲೆ ನನಗೆ ಈಗ ಮೊನ್ನೆ 15 ದಿನದಲ್ಲಿ ಗಂಡು ಮಗು ಆಗಿದೆ. ತಾಯಿ ಬೇಡ್ಕೊಂಡಾದ್ಮೇಲೆ ಗಂಡು ಮಗು ಆಗಿದೆ. 4 ವರ್ಷ ಮಕ್ಕಳಿರಲಿಲ್ಲ. ನನಗೆ ಎದೆ ನೋವು ಮತ್ತು ಬೆನ್ನು ನೋಡ್ತಾ ಬರೋದು. ಹಾಸ್ಪಿಟ್ಲಿಗೆ ಹೋಗಿ ತೋರಿಸಿದ್ಕೆ ಶುಗರ್ ಐತೆ, 238 ಶುಗರ್ ಬಂತು. ತಿರ್ಗಿ ನಿಂಗೆ ಶುಗರ್ ಸ್ಟಾರ್ಟ್ ಆಯ್ತೆ, ಅದಕ್ಕೆ ನಿಂಗೆ ಬೆನ್ನು ನೋಡ್ತಾ ಎದೆ ನೋವು ಎಲ್ಲ ಬರ್ತೈತೆ ಅಂತ ಹೇಳಿದ್ರು. ಅಲ್ಲಿ ಚಿತ್ರದುರ್ಗದಿಂದ ನಮ್ಮ ಅಮ್ಮರ ಮನೆಗೆ ಬಂದ್ವಿ, ಗುಬ್ಬಿಗೆ. ಅಲ್ಲಿ ಬಂದು ಎಲ್ಲ ಕರ್ಕೊಂಡೋಗಿ ತೋರಿಸಿದ್ರು, ಅಲ್ಲೂ ಅಷ್ಟೇ ಬಂತು. ಆಮೇಲೆ ಅಮ್ಮನ ಬೇಡ್ಕೊಂಡೆ, ಅಮ್ಮ ನನಗೆ ಶುಗರು BP ಯಾವುದೇ ಥರದ ತೊಂದರೆ ಇಲ್ದಂಗೆ ಶುಗರು ಇಲ್ಲಿಂದ ಹಾಸ್ಪಿಟ್ಲಿಗೆ ಹೋಗೋ ಅಷ್ಟೊತ್ತಿಗೆ ಖಾಲಿ ಹೊಟ್ಟೆಗೆ ನಾರ್ಮಲ್ ಬರಬೇಕು ಕಣಮ್ಮ, ಬಂದು ನಿನಗೆ ಅರ್ಕೆ ಕೊಟ್ಟು ಪೂಜೆ ಮಾಡಿಸ್ಕೊಂಬರ್ತೀನಿ ಅಂತ ಬೇಡ್ಕೊಂಡೆ. ಅಲ್ಲೋಗಿ ಚೆಕ್ ಮಾಡೋದಕ್ಕೆ 140 ಮತ್ತು 70 ಬಂತು ಖಾಲಿ ಹೊಟ್ಟೆಗೆ. ಮತ್ತು ತಿಂಡಿ ಆದಮೇಲೆ ನಿನಗೆ ಮಾತ್ರ ಏನು ಬೇಡ, ಹಂಗೆ ಹುಷಾರಾಗುತ್ತೆ, ವಾಕ್ ಮಾಡಿ ಚೆನ್ನಾಗಿ ಅಂತ ಹೇಳಿದ್ರು. ಬಂದ್ರಿಂದ ಭಾಳ ಶೀತ, ಕೆಮ್ಮು, ಜ್ವರ ಆಗಿ ಆಸ್ಪತ್ರೆಗೆ ಅಡ್ಮಿಟ್ ಹೋಗಿ ಬಂದ್ವಿ. ಹೋಗಿ ಬಂದ್ರೆ ಅವರು ನೋಡನ್ರಿ ಭಾಳ ಸೀರಿಯಸ್ ಆಗಬೇಕು, ಮನೆಗೆ ಕರ್ಕೊಂಡು ಹೋಗ್ರಿ, ಇಲ್ಲೆಲ್ಲ ಭಾಳ ಪೇಷಂಟ್ಗಳು ಅದಾವೆ, ಹಿಡಿಯೋಕೆ ವಜ್ಜೆ ಆಗುತ್ತೆ, ಹೋಗಿ ನೋಡನ್ರಿ, ರಕ್ತ ಚೆಕ್ ಮಾಡನ್ರಿ, ಆಮೇಲೆ ಬಂದು ಆರಾಮಾಗಿದ್ರೆ ವಾರ್ಡಿಗೆ ಅಡ್ಮಿಟ್ ಮಾಡ್ಬೇಕಾಗುತ್ತೆ, ಎಲ್ಲ ಸ್ಕ್ಯಾನಿಂಗ್ ಅದು ಭಾಳ ಹೇಳಿದ್ವಿ. ಆಮೇಲೆ ಅವ್ರು ಬಂದು ಕೂಡಲೇ ನಮ್ಮ ಸೊಸೆಗೆ ಹೇಳಿದೆ, ಇಲ್ಲಮ್ಮ ನೀವು ಕೈ ತಕೊಂಡು ದೂತ ಮುಂದೆ ಹಚ್ಚು, ಸರಿ ಹೋಗ್ತಾನ ಅಂತಂದ್ರೆ ತಿರುಗಿ ಬೆಳಕರಿದ್ಗಿನ ಅಲ್ಲ ಆರಾಮಾಗಿ ಚೆನ್ನಾಗದ. ತಿರುಗಿ ಆಸ್ಪತ್ರೆಗೆ ಹೋಗಿಲ್ಲ. ತಲೆ ಯಾರೋ ಏನೋ ಬಿಟ್ಟು ತುಂಬ ತೊಂದರೆ ಆಗ್ಬಿಟ್ಟಿತ್ತು, ನನಗೆ ತಡ್ಕೊಳಕ್ಕೆ ಆಗ್ತಿರ್ಲಿಲ್ಲ, ಎಲ್ಲ ಹುಚ್ಚಿ ಓಡಾಡ್ದಂಗೆ ಓಡಾಡ್ತಿದ್ದೆ. ಇಲ್ಲಿ ಬಂದು ಬೇಡ್ಕೊಂಡು ಹೋದ್ಮೇಲೆ ಆ ತಾಯಿ ನನಗೆ ಭಾರಿ ಚೆನ್ನಾಗಿರ್ತಾಳೆ. ನಾನು ಮಂಚಿ ಥರ ಇದ್ದೀನಿ ಇವಾಗ. BRP ಭಾರಿ ಚೆನ್ನಾಗಿದೆ. ಇವ್ರಿಗೆ ಕಾಲು ತುಂಬಾ ನೋವು ಬರ್ತಿತ್ತು, ಎಷ್ಟು ಹಚ್ಚದೇ ಇರೋ ಆಯಿಂಟ್ಮೆಂಟ್ಸ್ಗಳೇ ಇಲ್ಲ, ತೋರಿಸ್ತಾರ ಇದೇ ಇಲ್ಲ, ಹಂಗಾಗಿತ್ತು. ನನಗೆ ಇಲ್ಲಿಗೆ ಒಂದ್ ದಿವಸ ಕರ್ಕೊಂಬಂದ್ವಿ, ಗುರುಗಳು ಕೈ ಹಿಡ್ಕೊಂಡು ಅವರೇ ಕರ್ಕೊಂಬಂದ್ರು. ಒಳಗೆ ಕರ್ಕೊಂಬಂದಾದ್ಮೇಲೆ ದೇವ್ರಿಗೆ ಪ್ರಾರ್ಥನೆ ಮಾಡ್ಕೊಂಡು ತೀರ್ಥ ಇದು ಎಲ್ಲ ತೊಗೊಂಡು ಹೋದ್ಮೇಲೆ ಮನೆಗೆ ಹೋಗಾದ್ಮೇಲೆ ಕಾಲು ನೋವು ಕಡಿಮೆ ಆಗೋಯ್ತು. ಅಚ್ಚುಕಟ್ಟಾಗಿ ಓಡಾಡ್ತಾರೆ ಎಲ್ಲ ಕಡೆಗೂ. ಈಗ ನೋವೇ ಇಲ್ಲ, ಕಾಲು ನೋವು ಬರೋದೇ ಇಲ್ಲ, ಆ ಥರ ನೋವು. ಇವಾಗ
ಯಾವಾಗಲೂ ಒಂಚೂರು ಪಾರು ಬಂದ್ರೂ ಆ ಥರ ನೋವೇ ಇಲ್ಲ ಇವಾಗ ಅಚ್ಚುಕಟ್ಟಾಗಿದ್ದಾರೆ. ನಮ್ಮ ಮನೆಯಲ್ಲಿ ಒಬ್ಬ ಕೆಲಸ ಮಾಡ್ತಾ ಇದ್ದ, ಅವನು ಸ್ವಲ್ಪ ಕೆಮಿಕಲ್ ಕಣ್ಣಿಗೆ ಹಾರ್ಬಿಟ್ಟು ಕಣ್ಣು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಅವ್ರನ್ನ ಅವಾಗ ಹಾಸ್ಪಿಟ್ಲಿಗೆ ಕರ್ಕೊ ಹೋಗ್ಬೇಕಾದ್ರೆ ತಾಯಿ ನೆನೆಸ್ಕೊಂಡ್ರೆ ದೇವ್ರ ದಯೆಯಿಂದ ತಾಯಿ ಆಶೀರ್ವಾದದಿಂದ ಅವನಿಗೆ ಕಣ್ಣು ಹುಷಾರಾಯಿತು. ಒಂದು ಕಣ್ಣಿಗೆ ಏನು ತೊಂದರೆ ಆಗದಂತೆ ಇವನ್ನ ಸೇಮ್ ಹೋಗಿಸಿ ಅವ್ರ ಊರಿಗೆ ಕಳಿಸ್ಕೊಡೋಂಗೆ ಮಾಡವ ಅಂತ ಕೇಳ್ಕೊಂಡಿದ್ದೆ. ದೇವ್ರ ದಯೆಯಿಂದ ಅದೇ ಥರ ಮಾಡಿದ ತಾಯಿ ಕರ್ಕೊಂಡೋಗಿ ಅವ್ರನ್ನ ತೋರಿಸಿ ಊರಿಗೆ ವಾಪಸ್ ಕಳಿಸಿದ್ದೀನಿ ಅವ್ರನ್ನ. ಈಗ ಊರಿಗೆ ಚೆನ್ನಾಗಿದ್ದಾರೆ, ಅವರು ಆರೋಗ್ಯವಾಗಿದ್ದಾರೆ. ಈ ತಾಯಿ ಆಶೀರ್ವಾದದಿಂದ ಚೆನ್ನಾಗವ್ರೆ. ತಾಯಿ ದರ್ಶನ ಮಾಡೋಕ್ಕೆ ಬಂದಿದ್ದೀನಿ. ನವೆಂಬರ್ ತಿಂಗಳಲ್ಲಿ ಅಮಾವಾಸ್ಯೆ ಬಂದಿದ್ದು, ಜನ ಜಾಸ್ತಿ ಅಂತ ಮಟ್ಟು ನಾವು ಹೊಂಟೋಗ್ಬಿಟ್ಟು ಆತರ ಮಾಡ್ಕೊಂಡು ಹೋದಾದ್ಮೇಲೆ ಅಪ್ಪಾಜಿ ಮತ್ತು ದೇವರು ದುರ್ಗಮ್ಮ ಮತ್ತು ಕನಸು ಬಂದ್ಬಿಟ್ಟು ಪೂಜೆ ಮಾಡೋಕ್ಕೆ ಅಂತ ಬಿಟ್ಟು ಒಳಗಡೆ ಹೋದ ತಕ್ಷಣ ಹೂವು ಇಟ್ಟು ಪೂಜೆ ಮಾಡೋಕ್ಕೆ ಅಂತ ಹೋದ ತಕ್ಷಣ ಫೋಟೋನ ಕೆಳಗಡೆ ಬಿದ್ದೋಗ್ಬಿಡ್ತು. ಎಷ್ಟೇ ಮಾಡಿದ್ರು ವ್ಯಾಪಾರನೇ ಆಗಲಿಲ್ಲ. ಕಸ ಹೊಡಿತೀನಿ ನಿಮ್ಮಲ್ಲೇ ಬಂದು ಬೆಳಗ್ಗೆ ಕಸ ಎಲ್ಲ ಹೊಡೆದಾದ್ಮೇಲೆ ಪರವಾಗಿಲ್ಲ, ಇವಾಗ ಚೆನ್ನಾಗಿ ವ್ಯಾಪಾರ ಆಯ್ತು. ಕೂಡ ನಮಗೆ ಜನ ಇದ್ದಾಗ ಏನು ಮಾಡೋಕೆ ಅದು ಬಿದ್ದೋಗಿ ತಾಯಿ ಅಲ್ಲೇ ಇರ್ತಾಳೆ. ಅದನ್ನ ಅಂದ್ಕೊಂಡು ಹೋಗ್ಬೇಡಿ, ಜನ ಇದ್ದಾರೆ ಅಂತ ಬೈಕೊಂಡು ಹೋಗ್ಬೇಡಿ, ಜಮ್ಮ ಮಾಡ್ಕೊಂಡು ಹೋಗ್ಬೇಡಿ ಅಂತ ನನ್ನ ತಮ್ಮ ಕಡೆಯಿಂದ ನಾನು ವಿನಂತಿ ನಿಮಗೆಲ್ಲ. ಭಕ್ತರು ನಂಬಿ ಕರೆಕ್ಟ್ ಅಲ್ರಪ್ಪ. ದೇವ್ರ ನಂಬಿ ದೇವ್ರ ಮೇಲೆ ಪ್ರೀತಿ ಮಾಡಿ, ನಿಮ್ಮ ಅಪ್ಪ ಅಮ್ಮನ ಪ್ರೀತಿ ಮಾಡಿ, ನಿಮ್ಮ ಅಪ್ಪ ಅಮ್ಮಗೆ ಅನ್ನ ಹಾಕಿ, ಮಕ್ಕಳಿಗೆ ಒಳ್ಳೆ ಬುದ್ಧಿ ಕಲಿಸಿ, ಒಳ್ಳೆ ವಿನಯ ಕಲಿಸಿ. ಸಾಧ್ಯವಾದ ಸಾಲ ಮಾಡ್ದಂಗಿರಿ, ಸಾಧ್ಯವಾದ ಕನ್ನಡ ಬಗ್ಗೆ ನೋಡೋಂಗಿರಿ.